ನಾಲ್ಕನೇ ಮಾತು ಏನ್ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ? ನನ್ನ ಉಮ್ಮತಿನ ಜನರೊಳಗೆ ಪಾಪದ ಪ್ರೀತಿ ಇರುತ್ತದೆ, ಪಾಪದ ಪ್ರೀತಿ ಇರುತ್ತದೆ, ಪುಣ್ಯ ಮಾಡದು ಪ್ರೀತಿ ಇರುವುದಿಲ್ಲ, ಮರಿ ಬಿಡುತ್ತಾರೆ. ಇವತ್ತು ಹೆಚ್ಚಿಗೆ ಪಾಪ ಮಾಡಾಕುತ್ತಿದೆ, ಸುಳ್ಳು ಹೇಳಾಕುತ್ತಿದ್ದಾರೆ. ಇವತ್ತು ಮಕ್ಕಳಿನ ತಲಿನಿಂದ ತಗೊಂಡು ಕಾಲ ತನಕ ಇವತ್ತು ಎಷ್ಟು ಪಾಪ ನಲ್ಲಿ ಹೇಳಾಕುತ್ತಿದೆ ನೀವೇ ನೋಡ್ಕೋಬಹುದು. ಕಟ್ಟಿಂಗ್ ನೋಡ್ಕೋರಿ, ಪಾಪದ ಕಟ್ಟಿಂಗ್. ಬಟ್ಟೆ ನೋಡ್ಕೋರಿ, ಪಾಪದ ಬಟ್ಟೆ. ಪ್ಯಾಂಟ್ ನೋಡ್ಕೋರಿ, ಆಕ್ಷನ್ ಅಂತೆ, ಫ್ಯಾಷನ್. ಎಂತ ಫ್ಯಾಷನ್? ಹೀರೋ ಹಾಕಿದಂತೆ ಹರಿದಿದ್ದು ನಾವೇ ಹಾಕೊಂಡಿದ್ದೀವಿ. ಇದು ಯಾರು ನಮ್ಗೆ ಶಿಕ್ಷಣ ಕೊಟ್ಟಿದ್ದಿ? ಇಂತಹ ಪಾಪ ಅಂದ್ರೆ ಪ್ರೀತಿ ಜಾಸ್ತಿ ಇರುತ್ತದೆ, ಪಾಪದ ಪ್ರೀತಿ ಜಾಸ್ತಿ ಇರುತ್ತದೆ, ಪುಣ್ಯದ ಪ್ರೀತಿ ಅವರ ಒಳಗಡೆ ಇರುವುದಿಲ್ಲ. ಪ್ರೀತಿಯ ಸಹೋದರರೇ, ಸ್ವರ್ಗ ಹಾಗೆ ಸಿಗುವುದಿಲ್ಲ, ಸ್ವರ್ಗ ಹಾಗೆ ಸಿಗುವುದಿಲ್ಲ. ಶ್ರಮ ಪಡಬೇಕು, ತಕವಾವರು ಆಗಬೇಕು, ನಮಾಜಿನ ಪಾಬಂದಿ ಆಗ್ಬೇಕು, ಸುನ್ನತಿನ ಪಾಬಂದಿ ಆಗ್ಬೇಕು, ಅಲ್ಲಾಹನ ಸಂತರ ಅವರೇ ಅಲ್ಲಾಗೆ ಜಾಸ್ತಿ ಪ್ರೀತಿ ಮಾಡಬೇಕು. ಆಮೇಲೆ ಹೋಗಿ ನೀವು ಸ್ವರ್ಗವಾಸಿ ಆಗ್ತೀರ, ಅಲ್ಲಿ ತನಕ ಸ್ವರ್ಗವಾಸಿ ಆಗುದಿಲ್ಲ. ಹುಜೂರ್ ಸಲ್ಲಲ್ಲಾಹು ಹೇಳಿದ್ರು, ಪಾಪ ಜಾಸ್ತಿ ಪ್ರೀತಿ ಇರುತ್ತದೆ. ಇವತ್ತು ಪ್ರಪಂಚದಲ್ಲಿ ಅಲ್ಲಾಹು ಅಕ್ಬರ್ ಪ್ರೀತಿಯ